ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಹಿಂದಿನ ವಿಡಿಯೋದಲ್ಲಿ ಸೆಕೆಂಡ್ PUC 2025-26 ನೆಕ್ಸ್ಟ್ ಬರ್ತಾ ಇರುವಂತಹ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂತಹ ಮಕ್ಕಳಿಗೆ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಲಿಸ್ಟ್ ಅಷ್ಟು ಕೊಟ್ಟುಬಿಟ್ಟಿದ್ದೀನಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾಕಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳಿಗೆ ವಿವರಣೆ ಅಗತ್ಯ ಇರುತ್ತೆ, ಕೆಲವೊಂದು ಪ್ರಶ್ನೆಗಳಿಗೆ ವಿವರಣೆ ಅಗತ್ಯ ಇರುವುದಿಲ್ಲ. ಕೆಲವೊಂದು ಪ್ರಶ್ನೆಗಳು ಪಟವನ್ನು ಚಿತ್ರವನ್ನು ಬರೆದ್ರೆ ಸಾಕಾಗುತ್ತೆ. ಹಾಗಾಗಿ ನಾನು 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಕೊಟ್ಟಿರುವ ಲಿಸ್ಟನ್ನು ನೋಡ್ಕೊಂಡು ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೀಡಿಯೋಸ್ಗಳನ್ನ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ಅಂತ. ಇವಾಗ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲೇ ಬಹುಮುಖ್ಯ ಅಂತ ಹೇಳಿದ್ರೆ 99% ಗ್ಯಾರಂಟಿ ಅನ್ನುವಂಥ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಒಂದು ವಿಡಿಯೋದಲ್ಲಿ ಒಂದೇ ಪ್ರಶ್ನೆಯನ್ನು ಹೇಳ್ತಾ ಹೋಗ್ತೀನಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ನೀವು ಒಂದೊಂದು ಟಾಪಿಕ್ನ ಒಂದೊಂದು ಕಡೆ ಬರ್ಕೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ. 2 ರಿಂದ 3 ನಿಮಿಷ ಅಷ್ಟೇ ತಗೊಳುತ್ತೆ ಒಂದೊಂದು ವಿಡಿಯೋ. ಇಲ್ಲಿ ಕೊಟ್ಟಿರುವಂತಹ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಮೊದಲ ವಿಡಿಯೋದಲ್ಲಿ ಮೊದಲ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಬರೆಯಿರಿ. ಈ ಒಂದು ಟಾಪಿಕ್ಕು ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಕ್ವಶನ್ ಆದರೂ ಆಗಿರಬಹುದು, ಅಥವಾ ಮಿಡಲಲ್ಲಾದರೂ ಕೂಡ ಮಧ್ಯ ಕೂಡ ಬರಬಹುದು. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಏನು ಮಾಡ್ತಾರೆ, ಮೊದಲನೇ ಅಧ್ಯಾಯದಿಂದ ಈ ಟಾಪಿಕ್ನ ರೈಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದಿಂದ ಕೂಡ ಈ ಪ್ರಶ್ನೆಯನ್ನು ರೈಸ್ ಮಾಡ್ತಾರೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ 4 ಅಂಕಕ್ಕೆ ತುಂಬಾ ಮುಖ್ಯವಾದ ಪ್ರಶ್ನೆ. ಸೊ ಈ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತಲ್ಲ, ಅದರಲ್ಲೂ ಕೂಡ ಎಕ್ಸ್ಪ್ಲನೇಷನ್ನೇ ಇಲ್ಲದೆ ಇರುವಂತಹ ಗ್ಯಾರಂಟಿ ಕ್ವಶನ್ ಯಾವುದು ಅನ್ನೋದನ್ನು ಸೆಕೆಂಡ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆಲ್ರೆಡಿ ಹೇಳಿದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ವಾಚ್ ಮಾಡಿ ಅಂತ. 4 ಅಂಕದ ಅಷ್ಟು ಪ್ರಶ್ನೆಗಳನ್ನ ವಾಚ್ ಮಾಡಿ ಮಕ್ಕಳು, ಯಾವುದು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ನೀವು ಇವಾಗ ಏನು ಮಾಡಬೇಕು, ಒಂದು ನಾನು ಹೇಳಿದ್ನಲ್ಲ, ಸೆಕ್ಷನ್ ಸಿ ವಿಭಾಗ ಸಿಯಲ್ಲಿ ಮೊದಲನೇ ಪ್ರಶ್ನೆನೇ ಆಗಿರುತ್ತೆ, ಇಲ್ಲ ಸ್ವಲ್ಪ ಮುಂದೆ ಕೇಳ್ತಾರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಂತ. ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸ ಬರೀರಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಒಂದು ಕಡೆ ಬರೆದಿಟ್ಕೊಂಡು ಕಲೀರಿ. ವೈಯಕ್ತಿಕ ಘಟಕಗಳ ಅಧ್ಯಯನ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಅಧ್ಯಯನ. ಸೂಕ್ಷ್ಮ ಅರ್ಥಶಾಸ್ತ್ರ ತುಣುಕು ವಿಧಾನ, ಸಮಗ್ರ ಅರ್ಥಶಾಸ್ತ್ರ ರಾಶಿ ವಿಧಾನ, ರಾಶಿ. ನೆಕ್ಸ್ಟು ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ಸಮತೋಲನ, ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನ. ಸೂಕ್ಷ್ಮ ಅರ್ಥಶಾಸ್ತ್ರ ಸಂಕುಚಿತ ವ್ಯಾಪ್ತಿ, ಸಮಗ್ರ ಅರ್ಥಶಾಸ್ತ್ರ ವಿಶಾಲ ವ್ಯಾಪ್ತಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅನುಭೋಗಿಯ ವರ್ತನಾ ಸಿದ್ಧಾಂತ, ಉತ್ಪಾದನಾ ಹಾಗೂ ವೆಚ್ಚ ಸಿದ್ಧಾಂತ, ಗೇಣಿ ಕೂಲಿ ಬಡ್ಡಿ ಲಾಭ ಇತ್ಯಾದಿ. ಸಮಗ್ರ ಅರ್ಥಶಾಸ್ತ್ರ ರಾಷ್ಟ್ರೀಯ ಆದಾಯ, ಉದ್ಯೋಗ, ಯೋಗಕ್ಷೇಮ ಹಾಗೂ ಹಣದ ಸಿದ್ಧಾಂತಗಳು ಇತ್ಯಾದಿ. ಇಷ್ಟನ್ನು ಕಲ್ತ್ಕೊಳ್ಳಿ. ತುಂಬ ಕಷ್ಟ ಇರುವಂತಹ ಮಕ್ಕಳು ಎಕನಾಮಿಕ್ಸು, ನೀವು ಇದಿಷ್ಟನ್ನು ಬರೆದ್ರೂ ಕೂಡ 4 ಅಂಕವನ್ನು ಕೊಡ್ತಾರೆ. ನೀಟಾಗಿ ಬರೀರಿ ಮಕ್ಕಳೇ. ಅಕಸ್ಮಾತ್ ಇಲ್ಲ ನಾವು ಬೇರೆ ಬುಕ್ಕಲ್ಲಿರೋದನ್ನು ಓದ್ಕೊಳ್ತೀವಿ, ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡೋದಕ್ಕೆ ನಮಗಾಗತ್ತೆ, ನೀವು ಆನ್ಸರ್ನ ಹೇಳಿ ಮೇಡಮ್ ನಾವು ಓದ್ಕೊಳ್ತೀವಿ ಅನ್ನೋರು ನೋಡಿ, ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಈ ರೀತಿಯಾಗಿ ಬರೀಬಹುದು. ಫಸ್ಟ್ ಪಾಯಿಂಟು, ಸೆಕೆಂಡ್ ಪಾಯಿಂಟು, ಇದು 3rd ಪಾಯಿಂಟು, ಇದು 4th ಪಾಯಿಂಟು, ಇದು 4ನೇ ಪಾಯಿಂಟು ಮತ್ತು 5 ಕೊನೆಯದಾಗಿ 5ನೇ ಪಾಯಿಂಟ್. 4 ಪಾಯಿಂಟನ್ನು ಬರೆದ್ರೆ ಸಾಕು. ನೋಡಿ ಇಲ್ಲೂ ಕೂಡ ಚಿಕ್ಕದಾಗೇ ಇದೆ, ಸೊ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ತುಂಬ ಈಸಿಯಾಗಿ ಕೊಟ್ಟಿದ್ದೀನಿ, ಆ ರೀತಿ ಬರೆದ್ರೆ ತಪ್ಪೇನೂ ಇಲ್ಲ, ಬರೀಬಹುದು. ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಪಾಸ್ ಮಾಡಿ ಬರ್ಕೊಳ್ತೀರಾ. ಸೊ ಇದು ಮೊದಲನೇ ಪ್ರಶ್ನೆ. ನಾನು ಕೊಟ್ಟಿರುವಂತಹ 4 ಅಂಕದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಮುಗೀತು. ಇನ್ನೊಂದು ಪ್ರಶ್ನೆ ಗ್ಯಾರಂಟಿ ಕೇಳುವಂಥದ್ದು, ವಿವರಣೆ ಇಲ್ಲದೆ ಇರುವಂತಹ ಬಹುಮುಖ್ಯ ಪ್ರಶ್ನೆ, ಈಸಿಯಾಗಿ ಕಲ್ತ್ಕೊಳ್ಳೋವಂಥದ್ದು ಕೊಡ್ತಾ ಇದ್ದೀನಿ. ಮರಿಬೇಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೂ ಪ್ರಿಪರೇಟರಿ ಎಕ್ಸಾಮಲ್ಲಿ ಇರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ಕೊಳ್ಬೇಕು. ನಾನೆಲ್ಲ ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೀನಿ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ಲೆಕ್ಕಗಳನ್ನ ನೋಡಿಕೊಂಡ್ರ ನಂತರ ಥಿಯರಿ ಪ್ರಶ್ನೆಗಳಿಗೆ ಗಮನ ಹರಿಸಿ. ಥಿಯರಿ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಅಲ್ಲಿ ಒಂದು ಪ್ರಶ್ನೆ ಮುಗೀತು. ಇನ್ನೊಂದು ವಿಡಿಯೋ ಹಾಕೋದ್ರೊಳಗಡೆ ಈ ಟಾಪಿಕ್ನ ನೀವು ಕಲ್ತ್ಕೊಂಡಿರಬೇಕು. ಅಲ್ಲಿಗೆ ಒಂದು ಪ್ರಶ್ನೆ ಕಲ್ತಾಗಾಯಿತು. ಸೆಕೆಂಡ್ ಕ್ವಶನ್ ಯಾವುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.